ಎಲ್ರಿಗೂ ನಮಸ್ಕಾರ. ಯೆಲ್ಲೋ ಬೋರ್ಡ್ ಚಾಲಕರಿಗೆ ಕಾರ್ಮಿಕ ಕಾರ್ಡು ಹೇಗೆ ಮಾಡಿಸೋದು ಮತ್ತು ಅದರಿಂದ ಉಪಯೋಗಗಳೇನು, ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ಉಪಯೋಗಗಳೇನಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ. ಕಾರ್ಮಿಕ ಕಾರ್ಡು ಎಲ್ಲಿ ಮಾಡಿಸೋದು, ಹೇಗೆ ನಾವು ಕ್ಲೈಮ್ ಮಾಡ್ಕೋಬೋದು, ಏನೆಲ್ಲ ಉಪಯೋಗಗಳಿವೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಅಂಡರಲ್ಲಿ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಕಾರ್ಮಿಕ ಇಲಾಖೆ ಅಂಡರಲ್ಲಿ ಬರುತ್ತೆ. ಅದರಲ್ಲಿ ಈ ಚಾಲಕರೆಲ್ಲ ಬರ್ತಾರೆ. ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಗೂಡ್ಸ್ ಗಾಡಿ ಆಗಿರ್ಬೋದು, ಆಟೋ ಆಗಿರ್ಬೋದು, ಎಲ್ಲರೂ ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಈ ಕಾರ್ಮಿಕ ಕಾರ್ಡನ್ನು ನೀವು ಬೆಂಗಳೂರು ಒನ್ನು ಸೈಬರ್ ಸೆಂಟ್ರು, CSA ಸೆಂಟ್ರಲ್ಲಿ ಕೂಡ ನೀವು ಮಾಡಿಸ್ಬೋದು. ಇದರಿಂದ ಏನೆಲ್ಲ ಸೌಲಭ್ಯ ಇದೆ ಅಂತ ಹೇಳ್ಬಿಟ್ಟು ನಾನು ಕ್ವಿಕ್ಕಾಗಿ ಹೇಳ್ತೀನಿ. ಅಪಘಾತ ಪರಿಹಾರ ಸೌಲಭ್ಯ ಇದೆ. ನೀವು ಕಾರು ಚಲಾಯಿಸುವಾಗ ಅಪಘಾತಕ್ಕೀಡಾದಲ್ಲಿ 5 ಲಕ್ಷ ಪರಿಹಾರ ಸಿಗುತ್ತೆ. ಅಪಘಾತದಲ್ಲಿ ಏನಾದರೂ ನಿಮಗೆ ಕಾಲು ಕೈ ಆಗಲಿ ಏನಾದರೂ ಮುರಿದೋದ್ರೆ, ಏನಾದರೂ ಡ್ಯಾಮೇಜ್ ಆದರೆ ಅದಕ್ಕೆ ಕಂಪ್ಲೀಟ್ ಚಿಕಿತ್ಸೆಯನ್ನು ಗೌರ್ಮೆಂಟ್ ಭರಿಸುತ್ತೆ ಮತ್ತು ಭತ್ಯೆ ಕೂಡ ಕೊಡುತ್ತೆ. ತಿಂಗಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಿಮಗೆ ಕೊಡುತ್ತೆ. ನೆಕ್ಸ್ಟ್ ನೈಸರ್ಗಿಕ ಮರಣ ಪರಿಹಾರ ಹಾಗೂ ಅಂತ್ಯ ಸಂಸ್ಕಾರಕ್ಕೆ ಕೂಡ ವೆಚ್ಚನೂ ಕೊಡ್ತಾರೆ. ಮೂರನೇದು ಶೈಕ್ಷಣಿಕ ಸಹಾಯಧನ. ನಿಮ್ಮ ಮಕ್ಕಳು 12ನೇ ತರಗತಿ ಅಥವಾ ತತ್ಸಮಾನ ವಾರ್ಷಿಕ ತಲಾ 3,000 ರೂಪಾಯಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು, ಶೈಕ್ಷಣಿಕ ಸಹಾಯಧನ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಪದವಿ ಅಥವಾ ತತ್ಸಮಾನ ವಾರ್ಷಿಕ ತಲಾ 5,500 ರೂಪಾಯಿಗಳು ಕೊಡ್ತಾರೆ. ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಶಿಕ್ಷಣ ಓದ್ತಾ ಇದ್ದರೆ ತಲಾ 8,000 ರೂಪಾಯಿಗಳು ಕೊಡ್ತಾರೆ. ಸ್ನಾತಕೋತ್ತರ ಪದವಿ ವಾರ್ಷಿಕ 11,000 ರೂಪಾಯಿಗಳಿಗೂ ಕೊಡ್ತಾರೆ. ಮತ್ತು ಅಪಘಾತದಿಂದ ನಿಧನರಾದ ತಂದೆಗೆ ತಾಯಿಗೆ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಯ ಗರಿಷ್ಠ 2 ಮಕ್ಕಳಿಗೆ 1ನೇ ತರಗತಿಯಿಂದ ಪದವಿ ಅಥವಾ ತತ್ಸಮಾನ ವಾರ್ಷಿಕ 10,000 ರೂಪಾಯಿಗಳು ಸರ್ಕಾರ ನಿಮಗೆ ಕೊಡುತ್ತೆ. ಇಂಜಿನಿಯರ್ ವೈದ್ಯಕೀಯ ಶಿಕ್ಷಣಕ್ಕೂ ಕೂಡ 20,000 ಕೊಡುತ್ತೆ. ಸ್ನಾತಕೋತ್ತರ ಪದವಿಗೆ ತಲಾ 25,000 ರೂಪಾಯಿ ಕೊಡುತ್ತೆ. ಇದು ನಿಮಗೆಲ್ಲ ಡೀಟೇಲ್ಸು ಮುಖಪುಟದಲ್ಲಿ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಇದೊಂದು ಪೇಜು, ನೀವೆಲ್ಲ ಬೇಕಾದ್ರೆ ಅದನ್ನು ನೋಡ್ಕೋಬೋದು. ಮತ್ತು ಹೆರಿಗೆ ಭತ್ಯ ಚಾಲಕರಿಗೆ ಹೆರಿಗೆ ಭತ್ಯೆ ಕೂಡ ಸರ್ಕಾರ ಕೊಡುತ್ತೆ. ಫಲಾನುಭವಿಯ ಮೊದಲು 2 ಹೆರಿಗೆಗಳು ಮಾತ್ರ ಸೀಮಿತಗೊಂಡ ತಲಾ 10,000 ರೂಪಾಯಿಗಳು ಕೊಡುತ್ತೆ. ಇದೆಲ್ಲ ಕ್ಲೈಮ್ ಹೇಗೆ ಮಾಡಿಕೊಳ್ಳೋದು ಅಂತ ಒಂದು ಪ್ರಶ್ನೆ. ಅರ್ಜಿದಾರರು ಫಲಾನುಭವಿಯ ಅಪಘಾತ ಪರಿಹಾರಕ್ಕಾಗಿ ಅಪಘಾತ ಸಂಬಂಧಿಸಿದ 1 ವರ್ಷದ ಒಳಗೆ ಹಾಗೂ ಸಹಜ ಮರಣ ಪ್ರಕರಣಗಳಲ್ಲಿ ಮರಣ ದಿನಾಂಕದಿಂದ 6 ತಿಂಗಳು ಅವಧಿಯೊಳಗೆ ಅಥವಾ ಶೈಕ್ಷಣಿಕ ಸಹಾಯಧನಕ್ಕಾಗಿ ಮಂಡಳಿಯ ಘೋಷಿಸಿದ ಅವಧಿಯಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಇಲ್ಲಾದರೆ ಕಾರ್ಮಿಕ ಇಲಾಖೆಯಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಷ್ಟೆಲ್ಲ ನಿಮ್ಮ ಕಾರ್ಮಿಕ ಇಲಾಖೆಯಿಂದ ನಿಮಗೆ ಅನುಕೂಲತೆ ಇದೆ. ದಯವಿಟ್ಟು ಎಲ್ಲ ಬೋರ್ಡ್ ಚಾಲಕರು, ಗೂಡ್ಸ್ ಗಾಡಿಯವರು, ಲಾರಿ ಡ್ರೈವರ್ಸು, ಟ್ರಕ್ ಡ್ರೈವರ್ಸು ಮತ್ತು ಆಟೋ ಚಾಲಕರು, ಇದೆಲ್ಲ ನೀವು ಉಪಯೋಗ ಪಡಿಸ್ಕೋಬೇಕು ಕಾರ್ಮಿಕ ಇಲಾಖೆಯಿಂದ. ದಯವಿಟ್ಟು ಈ ಮೆಸೇಜ್ನ ಎಲ್ಲರಿಗೂ ಚಾಲಕರಿಗೆ ಶೇರ್ ಮಾಡಿ. ಮತ್ತು ಈ
ಕಾರ್ಮಿಕ ಕಾರ್ಡ್ ಮಾಡಿಸೋದಕ್ಕೆ ಏನೆಲ್ಲ ಮೇನ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳಂದರೆ, ಫಸ್ಟು ನೀವು ಇ ಶ್ರಮ್ ಕಾರ್ಡ್ ಮಾಡಿಸ್ಬೇಕು. ಅದಾದಮೇಲೆ BPL ಇಲ್ಲ APL ಕಾರ್ಡು ಹೊಂದಿರಬೇಕು, ಆಧಾರ್ ಕಾರ್ಡು. ಇಷ್ಟೆಲ್ಲ ಮಾಹಿತಿ ತಗೊಂಡು ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ ಇದೆಲ್ಲ ತಗೊಂಡು ನೀವು ಬೆಂಗಳೂರು ಅಥವಾ ಕರ್ನಾಟಕವನ್ನು ಸೈಬರ್ ಸೆಂಟ್ರು CSC ಸೆಂಟ್ರಿಗೆ ಹೋಗಿ ನೀವು ಈ ಕಾರ್ಡಿಗೆ ಅಪ್ಲೈ ಮಾಡಬೇಕು. ಧನ್ಯವಾದಗಳು.